ಕೇರಳದ ಕೊಲ್ಲಂನಲ್ಲಿರುವ ಎಸ್ಸಿಐಎ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಸ್ಟೆಲ್ನಲ್ಲಿ ಇಬ್ಬರು ತರಬೇತಿಗಿದ್ದ ಹುಡುಗಿಯರು ನೇಣು ಹಾಕಿಕೊಂಡು ನೇತಾಡಿದ್ದು ಕಂಡುಬಂದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಹಳೆಯ ವಿಚಾರ. ಲೈಂಗಿಕ ಕಿರುಕುಳದ ವಿಚಾರಗಳು ಆಗಾಗ ಹೊಗೆಯಾಡುತ್ತಿರುತ್ತವೆ. ಈಗ ಕೇರಳದ ಕೊಲ್ಲಂನಲ್ಲಿರುವ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಸ್ಟೆಲ್ ಕೋಣೆಯಲ್ಲಿ ಇಬ್ಬರು ಹೆಣ್ಣುಮಕ್ಕಳು ಹಗ್ಗಕ್ಕೆ ಕೊಳ್ಳೊಡ್ಡಿದ್ದಾರೆ. ಕೋಳಿಕೋಡ್ನ 17ರ ಬಾಲಕಿ ಮತ್ತು ತಿರುವನಂತಪುರದ 15ರ ಬಾಲಕಿ ನೇಣು ಹಾಕಿಕೊಂಡವರು. ಇಬ್ಬರು ಅಲ್ಲಿ ಆಟೋಟ ತರಬೇತಿಯಲ್ಲಿ ತೊಡಗಿಕೊಂಡಿದ್ರು. ಬೆಳಿಗ್ಗೆ ತರಬೇತಿಯಲ್ಲಿ ಕಾಣಿಸದಿದ್ದಾಗ ಅವರ ಹಾಸ್ಟೆಲ್ ಕೋಣೆಯ ಬಾಗಿಲನ್ನು ತಟ್ಟಲಾಗಿದೆ. ಕೊನೆಗೆ ಬಾಗಿಲು ಒಡೆದು ನೋಡಿದಾಗ ಬಾಲಕಿಯರಿಬ್ಬರು ನೇಣಿನಲ್ಲಿ ನೇತಾಡುತ್ತಿರುವುದು ಕಂಡುಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. 15ರ ಹುಡುಗಿ ಬೇರೆ ಕೋಣೆಯಲ್ಲಿ ವಾಸಿಸುತ್ತಿದ್ಲು. ನಿನ್ನೆ 17ರ ಹುಡುಗಿಯ ಕೋಣೆಗೆ ಬಂದು ಮಾತನಾಡುತ್ತಿದ್ಲು ಎಂಬುದು ತಿಳಿದು ಬಂದಿದೆ. 17ರ ಹುಡುಗಿ ಕಬಡ್ಡಿ ಆಟಗಾರ್ತಿಯಾಗಿದ್ದು 12ನೇ ತರಗತಿಯಲ್ಲಿ ಹಾಗೂ ಇನ್ನೊಬ್ಬಳು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ರು. ಡೆತ್ ನೋಟ್ ಯಾವುದೂ ಕಂಡು ಬಂದಿಲ್ಲ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ.